ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ದೆಹಲಿಯಲ್ಲಿ ಕಾರು ಸ್ಫೋಟಗೊಳ್ತಾ ಇದ್ದಂತೆ ದೇಶದಾದ್ಯಂತ ಅಲರ್ಟ್ ಮೆಸೇಜ್ ಪಾಸ್ ಆಗಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೂ ಕೂಡ ಬಿಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಪೊಲೀಸರ ಭದ್ರತೆಯನ್ನು ಜಾಸ್ತಿ ಮಾಡಿರುವಂತಹದ್ದು. ವಿಮಾನ ನಿಲ್ದಾಣಕ್ಕೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ವಾಹನಗಳನ್ನು ತಪಾಸಣೆಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಇವೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲೇಬೇಕಾದಂತಹ ಕ್ರಮ. ಈಗ ಬೆಂಗಳೂರು ಪೊಲೀಸರು ಅದಕ್ಕೆ ಮುಂದಾಗಿದ್ದಾರೆ. ಗೃಹ ಇಲಾಖೆಯ ಸೂಚನೆ ಕೊಟ್ಟಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇಡೀ ದಿನ ಇದೇ ರೀತಿಯ ಬೆಳವಣಿಗೆಗಳು, ಇದೇ ರೀತಿಯ ಭದ್ರತೆ ಜನ ಸೇರುವಂತಹ ಜಾಗದಲ್ಲಿರುತ್ತೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶ್ವಾನ ದಳ ಬಂದಿದೆ, ಬಾಂಬ್ ಸ್ಕ್ವಾಡ್ ಇದೆ, ಸ್ಥಳದಲ್ಲಿಯೇ ಪೊಲೀಸರ ಸಂಖ್ಯೆ ಜಾಸ್ತಿ ಇದೆ. ಪ್ರತಿ ಜಾಗದಲ್ಲೂ ಕೂಡ ತಪಾಸಣೆ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೈಮರೆಯೋದಕ್ಕೆ ಅವಕಾಶವೇ ಇರೋದಿಲ್ಲ. ದೆಹಲಿಯಲ್ಲಿ ಸ್ಫೋಟ ಆದರೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಟ್ ಇದು ಭಯೋತ್ಪಾದಕ ಕೃತ್ಯನ ಏನು ಎತ್ತ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಿದೆ. ಬಟ್ 17 ವರ್ಷದ ಹಿಂದೆ ಇದೇ ನವೆಂಬರ್ ತಿಂಗಳಲ್ಲಿ ಮುಂಬೈ ಅಟ್ಯಾಕ್ ಆಗಿತ್ತು. ಈಗ ಮತ್ತೆ ನವೆಂಬರು ನಿಗೂಢ ಸ್ಫೋಟ ಆಗಿದೆ ದೆಹಲಿಯಲ್ಲಿ. ಗೊತ್ತಿಲ್ಲ ಇದು ಭಯೋತ್ಪಾದಕ ಕೃತ್ಯನ ಬೇರೆ ಇನ್ನೇನೋ ಗೊತ್ತಿಲ್ಲ. ಆಪರೇಷನ್ ಸಿಂಧೂರದ ಬಳಿಕ ಈ ಉಗ್ರ ಸಂಘಟನೆಗಳು ದ್ವೇಷವನ್ನು ಸಾಧಿಸುವುದಕ್ಕೋಸ್ಕರ ಹವಣಿಸ್ತಾ ಇದ್ದಾವೆ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಇವತ್ತು ಪೊಲೀಸರು ಭರ್ಜರಿ ಬೇಟೆ ಆಡಿದರು. 9 ಜನ ಉಗ್ರರನ್ನು ಲಾಕ್ ಮಾಡುವಂತಹ ಕೆಲಸ ಮಾಡಿದರು. ಅದಾಗಿ ಕೆಲವೇ ಗಂಟೆಗಳಲ್ಲಿ ದೆಹಲಿಯಲ್ಲಿ ಚಲಿಸ್ತಾ ಇರುವಂತಹ ಕಾರು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡು 14 ಜನ ಸಾವನ್ನಪ್ಪಿದ್ದಾರೆ. ನಾನಾ ರೀತಿಯ ಅನುಮಾನ, ಹಲವು ಆ್ಯಂಗಲ್ನಲ್ಲಿ ತನಿಖೆ ಆಗ್ತಾ ಇದೆ. ಬಹುತೇಕ ಈ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಬೆಳಗ್ಗೆ ಹರಿಯುವಷ್ಟರಲ್ಲಿಯೇ ಒಂದು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಇದರ ನಡುವೆ ಸ್ಫೋಟ ಯಾಕಾದರೂ ಆಗಲಿ, ಅದರ ಹಿಂದಿನ ಉದ್ದೇಶ ಏನಾದರೂ ಆಗಿರಲಿ, ಎಚ್ಚರಿಕೆಯನ್ನು ವಹಿಸುವುದಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸೋದಕ್ಕಾಗಲ್ಲ. ನಾನು DG ಅವರಿಗೆ ಎಲ್ಲದರ ಬಗ್ಗೆಯೂ ಕೂಡ ತಿಳಿಸಿದ್ದೇನೆ, ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಹೇಳಿದ್ದೇನೆ ಅಂಥೇಳಿ. ಯಾವಾಗ ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆಯನ್ನು ಕೊಟ್ಟರೋ, ಗೃಹ ಇಲಾಖೆಯಿಂದ ಎಚ್ಚರಿಕೆಯ ಮೆಸೇಜ್ ಬಂತು, ಬೆಂಗಳೂರಿನ ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸರ ಗಸ್ತು ಜಾಸ್ತಿ ಆಗಿದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ವಿಮಾನ ನಿಲ್ದಾಣಗಳಲ್ಲಿ ಪೊಲೀಸರು ತಪಾಸಣೆಯನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಾಲ್, ಥಿಯೇಟರ್ ಸೇರಿದಂತೆ ಜನ ಸೇರುವ ಜಾಗದಲ್ಲಿ ಪೊಲೀಸರ ಭದ್ರತೆ ಜಾಸ್ತಿ ಆಗಿದೆ.